ತುಮಕೂರಿನ ಶೃಂಗೇರಿ ಶಂಕರ ಮಠದಲ್ಲಿ ಶ್ರೀ ಗಾಯತ್ರಿ ಪತ್ತಿನ ಸಹಕಾರ ಸಂಘದ 2024-25ನೇ ಸಾಲಿನ 41ನೇ ವರ್ಷದ ಸರ್ವ ಸದಸ್ಯರ ಮಹಾಸಭೆ ನಡೆಯಿತು. ಸಂಘದ ಅಧ್ಯಕ್ಷ ಕೆವಿ ಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆದ ಸರ್ವ ಸದಸ್ಯರ ಸಭೆಯಲ್ಲಿ ನಿರ್ದೇಶಕ ವೇದಮೂರ್ತಿಯವರು ವಾರ್ಷಿಕ ಮಹಾಸಭೆಯ ನಡವಳಿಕೆಗಳನ್ನು ಓದಿದರು. ಇನ್ನು ಈ ಸಂದರ್ಭದಲ್ಲಿ ಅಧ್ಯಕ್ಷರು 31-3-2025ಕ್ಕೆ 2,550 ಸದಸ್ಯರಿಂದ 1,28,30,150 ರೂಪಾಯಿ ಷೇರು ಬಂಡವಾಳ ಹೊಂದಿದೆ ಎಂದು ತಿಳಿಸಿದರು. ಇನ್ನು ಸಭೆಯಲ್ಲಿ ಜಮಾ ಖರ್ಚು ವೆಚ್ಚದ ಬಗ್ಗೆ ಚರ್ಚೆ ಮಾಡಲಾಗಿದ್ದು, ಆನಂತರ ಸದಸ್ಯರುಗಳು ವಿವಿಧ ವಿಷಯಗಳ ಬಗ್ಗೆ ಚರ್ಚಿಸಿದರು. ನಿಗದಿಪಡಿಸುವುದರಿಂದ ಹೆಚ್ಚಿಗೆ ಷೇರು ಹಣವನ್ನು ಸದಸ್ಯರಿಗೆ ನೀಡಲು ಕಷ್ಟವಾಗುತ್ತದೆ ಎಂದು ತಿಳಿಸಿದರು. ಸಂಘದ ಸದಸ್ಯರಾದ ಶ್ರೀ ಟಿ.ಎಸ್. ಮಂಜುನಾಥ್ ಅವರು ಲಾಭಾಂಶದ ಬಗ್ಗೆ ಚರ್ಚಿಸಿ ಎಂದು ಕೇಳಿದರು. ಅದಕ್ಕೆ ಉತ್ತರವಾಗಿ ಸಂಘದ ಸದಸ್ಯರಾದ ಶ್ರೀಮತಿ ಉಷಾದೇವಿಯವರು ಇನ್ನು ಚರ್ಚೆ ಮುಗಿದಿಲ್ಲ ಎಂದು ತಿಳಿಸಿದರು. ನಂತರ ಸಂಘದ ಸದಸ್ಯರಾದ ಶ್ರೀ ಎಚ್.ಎನ್. ಮೋಹನ್ ಅವರು ಉಳಿತಾಯ ಖಾತೆಯಲ್ಲಿ ಮೈನಸ್ ಬರಲು ಕಾರಣವೇನೆಂದು ಕೇಳಿದರು ಮತ್ತು ಸಂಘದ ಸದಸ್ಯರಾದ ಟಿ.ಎಸ್. ಮಂಜುನಾಥ್ ಅವರು ಠೇವಣಿ ಪ್ರಮಾಣದಲ್ಲಿ ಪ್ರತಿ ವರ್ಷ ಕಡಿಮೆ ಆಗಿರುತ್ತದೆ, ಇದು ಸದಸ್ಯರ ಆತಂಕಕ್ಕೆ ಕಾರಣವಾಗಿದೆ ಎಂದು ಹೇಳಿದರು. ಉಳಿತಾಯ ಖಾತೆಯಲ್ಲಿ ಮೈನಸ್ ಬರಲು ಕಾರಣ ಹೆಚ್ಚು ಸದಸ್ಯರು ಠೇವಣಿ ವಾಪಸ್ ತೆಗೆದುಕೊಂಡಿದ್ದಾರೆ, ಹೊಸ ಸಾಲಗಳಿಗೆ ಅರ್ಜಿ ಬರುತ್ತಿಲ್ಲ ಮತ್ತು ಕೆಲವು ಸದಸ್ಯರು ಸಂಘದ ಬಗ್ಗೆ ಅಪಪ್ರಚಾರ ಮಾಡಿದ್ದು ಠೇವಣಿ ವಾಪಸ್ ಪಡೆಯಲು ಕಾರಣವಾಗಿದೆ ಎಂದು ಅಧ್ಯಕ್ಷರು ಹೇಳಿದರು. ಸಂಘದ ಸದಸ್ಯರಾದ ಎಚ್.ಎನ್. ಮೋಹನ್ ರವರು ರೂಲ್ಸ್ ಮತ್ತು ರೆಗ್ಯುಲೇಷನ್ ಜಾಸ್ತಿ ಆಯಿತು ಮತ್ತು ಲಾಭಾಂಶ 79 ಲಕ್ಷ ಕಡಿಮೆ ಯಾಕೆ ಆಯಿತು, ಉತ್ತರ ಕೊಡಿ ಎಂದು ಕೇಳಿದರು. ಉತ್ತರ 21-22ರಲ್ಲಿ ಕೆಲವು ಇನ್ನು 2024-25ನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 90%ಕ್ಕಿಂತ ಹೆಚ್ಚು ಅಂಕ ಗಳಿಸಿದ ಸದಸ್ಯರ ಮಕ್ಕಳನ್ನು ಗೌರವಿಸಲಾಯಿತು. ಈ ಸಭೆಯಲ್ಲಿ ಉಪಾಧ್ಯಕ್ಷ ಪಣೇಶ್, ನಿರ್ದೇಶಕರುಗಳು ಹಾಗೂ ಸಿಇಒ ಪ್ರಭಾರ ಡಿಎಸ್ ಸುರನ್ಯ ಇತರರು ಇದ್ದರು.